ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಸ್ವಾಮಿ ಜಗದಾತ್ಮಾನಂದರ ಬಗ್ಗೆ. ಅವರ ಆ ಅದ್ಭುತ ಕೃತಿ ಇದೆಯಲ್ಲ, ಬದುಕಲು ಕಲಿಯಿರಿ, ಅದರ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ ಒಂದು ಆಳವಾದ ಚರ್ಚೆ ನಡೆಸೋಣ. ಹೌದು, ಅವರ ಬಗ್ಗೆ ಮಾತಾಡೋದು ಅಂದ್ರೆ ಕೇವಲ ಅವರ ಜೀವನ ಚರಿತ್ರೆ ಹೇಳಿದ ಹಾಗಲ್ಲ. ಖಂಡಿತ. ನಮ್ಮ ಇವತ್ತಿನ ಉದ್ದೇಶ ಕೂಡ ಅದೇ. ಅವರ ಒಂದು ಮುಖ್ಯವಾದ ಸಿದ್ಧಾಂತ ಇದೆ: ವಿಚಾರಗಳೇ ನಮ್ಮ ಬದುಕನ್ನು ರೂಪಿಸುತ್ತವೆ ಅಂತ. ಹೌದು, ಥಾಟ್ಸ್ ಆರ್ ದಿ ಆರ್ಕಿಟೆಕ್ಟ್ಸ್ ಆಫ್ ಲೈಫ್. ಎಕ್ಸಾಕ್ಟ್ಲಿ. ಈ ಒಂದು ಸಾಲು ಅವರ ಜೀವನದಲ್ಲಿ, ಅವರ ಮಾತುಗಳಲ್ಲಿ ಹೇಗೆಲ್ಲ ಕಾಣಿಸುತ್ತೆ ಅಂತ ನೋಡೋಣ ಅಲ್ವಾ? ಖಂಡಿತವಾಗಿಯೂ. ಯಾಕಂದ್ರೆ ಅವರು ಬೋಧಿಸಿದ್ದನ್ನೇ ಬದುಕಿದವರು, ಬದುಕಿದ್ದನ್ನೇ ಬರೆದವರು. ಹಾಗಾದ್ರೆ ಆ ಪುಸ್ತಕದ ಶೀರ್ಷಿಕೆಯಿಂದಲೇ ಶುರು ಮಾಡೋಣ. ಬದುಕಲು ಕಲಿಯಿರಿ. ಇದರಲ್ಲಿ ಎಲ್ಲೋ ಒಂದು ಚೂರು ಅಹಂಕಾರದ ತರ ಕಾಣಿಸುತ್ತೆ ಅಂತ ಪತ್ರಕರ್ತ ವಿಶ್ವೇಶ್ವರ ಭಟ್ರು ಕೇಳಿದ್ರಂತೆ. ಓ ಹೌದಾ? ಹೌದು. ಅದಕ್ಕೆ ಸ್ವಾಮೀಜಿ ತುಂಬ ವಿನಯದಿಂದ, ಇದು ಆದೇಶ ಅಲ್ಲ, ಬನ್ನಿ ಬದುಕಲು ಕಲಿಯಿರಿ ಅನ್ನೋ ಒಂದು ಪ್ರೀತಿಯ ಕರೆ ಅಷ್ಟೇ ಅಂದ್ರಂತೆ. ಅದ್ಭುತ. ಅವರ ವ್ಯಕ್ತಿತ್ವವೇ ಹಾಗೆ. ಅವರ ದೃಷ್ಟಿಯಲ್ಲಿ ಕಲಿಯೋದು ಅಂದ್ರೆ ಅದು ನಮ್ಮ ಒಳಗಿನ ಆಲೋಚನೆಗಳನ್ನ ಸರಿಪಡಿಸ್ಕೊಳ್ಳೋದು. ಹೌದು. ಇದನ್ನೇ ನಾವು ಅವರ ಮೈಸೂರಿನ ವಿದ್ಯಾಶಾಲೆಯ ದಿನಗಳಲ್ಲಿ ನೋಡಬಹುದು. ಖಂಡಿತ. ವಿದ್ಯಾರ್ಥಿಗಳವರನ್ನ ಪ್ರೀತಿಯಿಂದ ಡಾಕ್ಟರ್ ಸ್ವಾಮೀಜಿ ಅಂತ ಕರಿತಿದ್ರು ಅನ್ನೋ ಒಂದು ಪ್ರಸಂಗ ಇದೆ. ಯಾಕೆ ಹಾಗೆ ಕರಿತಿದ್ರು? ಅಲ್ಲೇ ಇರೋದು ಸ್ವಾರಸ್ಯ. ಅವರು ಬರೀ ಜ್ವರ, ನೆಗಡಿಗೆ ಔಷಧಿ ಕೊಡ್ತಿರ್ಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳ ಭಯ, ಪರೀಕ್ಷೆಯ ಟೆನ್ಷನ್, ಇಂಥ ಮಾನಸಿಕ ಗೊಂದಲಗಳಿಗೆ ವೈದ್ಯರಾಗಿದ್ರು. ಅವರ ಮನಸ್ಸಿನಲ್ಲಿದ್ದ ನೆಗೆಟಿವ್ ವಿಚಾರಗಳಿಗೆ ಚಿಕಿತ್ಸೆ ಕೊಡ್ತಿದ್ರು. ಓ, ಹಾಗಾಗಿ ಅವರು ಮನಸ್ಸಿನ ವೈದ್ಯರಾಗಿದ್ರು. ಸೊ ವಿಚಾರಗಳೇ ಶಿಲ್ಪಿಗಳು ಅನ್ನೋದನ್ನ ಅವರು ಪಾಠ ಮಾಡ್ಲಿಲ್ಲ, ಬದಲಿಗೆ ತಮ್ಮ ಸೇವೆಯಲ್ಲೇ ತೋರ್ಸ್ಕೊಟ್ರು. ಎಕ್ಸಾಕ್ಟ್ಲಿ. ನನಗಂತೂ ತುಂಬಾ ಇಷ್ಟವಾದ ವಿಷಯ ಅಂದ್ರೆ ಅವರ ಕಥೆಗಳು. ರಾತ್ರಿ ಹೊತ್ತು ಇಂಟರ್ಕಾಮ್ನಲ್ಲಿ ಮಕ್ಕಳೇ ಕಥೆ ಬೇಕೇ ಅಂತ ಕೇಳಿ ಬರ್ಮುಡಾ ಟ್ರಯಾಂಗಲ್, ಪುನರ್ಜನ್ಮದಂಥ ಕುತೂಹಲಕಾರಿ ವಿಷಯಗಳ ಬಗ್ಗೆ ಮಾತಾಡ್ತಿದ್ರಂತೆ. ಒಬ್ಬ ಸನ್ಯಾಸಿ ಇಂಥ ವಿಷಯಗಳ ಬಗ್ಗೆ ಮಾತಾಡೋದು ಸ್ವಲ್ಪ ವಿಭಿನ್ನ ಅಲ್ವಾ? ಖಂಡಿತ ವಿಭಿನ್ನ. ಯಾಕಂದ್ರೆ ಅವರ ಉದ್ದೇಶ ಬರೀ ನೀತಿ ಹೇಳೋದಾಗಿರ್ಲಿಲ್ಲ, ಮಕ್ಕಳಲ್ಲಿ ಪ್ರಶ್ನೆ ಕೇಳೋ, ಯೋಚನೆ ಮಾಡೋ ಗುಣ ಬೆಳೆಸ್ಬೇಕಿತ್ತು. ಹಾಗೆ ಪುನರ್ಜನ್ಮದ ಬಗ್ಗೆ ಹೇಳುವಾಗ್ಲೂ ಅದನ್ನ ಕೇವಲ ಒಂದು ಧಾರ್ಮಿಕ ನಂಬಿಕೆಯಾಗಿ ಹೇಳಲಿಲ್ಲ, ಅದಕ್ಕೊಂದು ತಾರ್ಕಿಕ ಆಯಾಮ ಕೊಡೋಕ್ ಪ್ರಯತ್ನ ಪಡ್ತಿದ್ರು. ಒಂದು ನಿಮಿಷ, ನೀವು ಪುನರ್ಜನ್ಮದ ಬಗ್ಗೆ ಹೇಳಿದ್ರಿ. ಇದನ್ನ ವಿವರಿಸೋಕೆ ಅವರು ಅಮೆರಿಕಾದ ಎಡ್ಗರ್ ಕೇಸ್ ಅನ್ನೋರ ಲೈಫ್ ರೀಡಿಂಗ್ಸ್ ಅನ್ನೋದನ್ನ ಉದಾಹರಣೆಯಾಗಿ ಕೊಡ್ತಿದ್ರಂತೆ. ಏನಿದು? ಅದು ಬಹಳಾನೇ ಆಸಕ್ತಿಕರವಾದ ವಿಷಯ. ಈ ಎಡ್ಗರ್ ಕೇಸ್ ಅನ್ನೋರು ಸಂಮೋಹನ ಸ್ಥಿತಿಯಲ್ಲಿ ಜನರ ಹಿಂದಿನ ಜನ್ಮಗಳ ವಿವರಗಳನ್ನ ಕೊಡ್ತಿದ್ರು. ಓಕೆ. ಸ್ವಾಮೀಜಿ ಅದನ್ನ ಉಲ್ಲೇಖಿಸಿ, ನೋಡಿ, ನಮ್ಮ ಕರ್ಮ ಸಿದ್ಧಾಂತಕ್ಕೆ ಪಾಶ್ಚಾತ್ಯ ಜಗತ್ತಿನಲ್ಲೂ ಪುರಾವೆಗಳು ಸಿಗ್ತಿವೆ ಅಂತ ತೋರಿಸ್ತಿದ್ರು. ಅಂದ್ರೆ ವೇದಾಂತವನ್ನ ಮಾಡರ್ನ್ ಜಗತ್ತಿಗೆ ಕನೆಕ್ಟ್ ಮಾಡ್ತಿದ್ರು. ಅಂದ್ರೆ ವೇದಾಂತ ಮತ್ತು ವಿಜ್ಞಾನ ಇವೆರಡರ ನಡುವಿನ ಸೇತುವೆಯಂತೆ ಕೆಲಸ ಮಾಡಿದ್ರು. ಐನ್ಸ್ಟೀನ್, ಡಾಕ್ಟರ್ ಅಲೆಕ್ಸಿಸ್ ಕ್ಯಾರಲ್ ಇಂಥವ್ರನ್ನೂ ಉಲ್ಲೇಖಿಸ್ತಿದ್ರಂತೆ. ಹೌದು. ಉದಾಹರಣೆಗೆ ಐನ್ಸ್ಟೈನ್ನ E=mc² ತಗೊಂಡ್ರೆ ಇಡೀ ವಿಶ್ವವೇ ಶಕ್ತಿಯ ಬೇರೆ ಬೇರೆ ರೂಪ ಅಂತ ವಿಜ್ಞಾನ ಹೇಳುತ್ತೆ. ಸರಿ. ವೇದಾಂತ ಅದನ್ನೇ ಸರ್ವವೂ ಬ್ರಹ್ಮಮಯಂ ಅಂದ್ರೆ ಚೈತನ್ಯದ ಅಭಿವ್ಯಕ್ತಿ ಅಂತ ಹೇಳುತ್ತೆ. ಬೇಸಿಕಲಿ ಎರಡೂ ಒಂದೇ ಸತ್ಯವನ್ನ ಬೇರೆ ಭಾಷೆಯಲ್ಲಿ ಹೇಳ್ತಿವೆ ಅಂತ ವಿವರಿಸ್ತಿದ್ರು. ಇದು ಯುವಜನರನ್ನ ಸೆಳೆಯೋಕೆ ಮುಖ್ಯ ಕಾರಣ ಆಗಿರ್ಬೇಕು. ಖಂಡಿತ. ಈ ಸಿದ್ಧಾಂತಗಳೆಲ್ಲ ಬರೀ ಮಾತು, ಬರಹಕ್ಕೆ ಸೀಮಿತ ಆಗಿತ್ತಾ? ಅಥವಾ ಪೊನ್ನಂಪೇಟೆಯ ಸೇವೆ ಬಗ್ಗೆ ಒಂದು ಉಲ್ಲೇಖ ಇದೆಯಲ್ಲ, ಅದು ಅವರ ಜೀವನದ ಮತ್ತು ತತ್ವದ ಪರಾಕಾಷ್ಠೆ ಅಂತಾನೆ ಹೇಳ್ಬೇಕು. ಪೊನ್ನಂಪೇಟೆಯಲ್ಲಿ ಅವರು ತಮ್ಮೆಲ್ಲ ಜ್ಞಾನವನ್ನ ಸೇವೆಗೆ ಇಳಿಸಿದ್ರು. ಅಲ್ಲಿನ ಗಿರಿಜನರ ಆರೋಗ್ಯಕ್ಕಾಗಿ ದೊಡ್ಡ ದೊಡ್ಡ ಯೋಜನೆಗಳನ್ನ ಮಾಡಿದ್ರು. ಒಳ್ಳೆಯ ವಿಚಾರಗಳು ಅನ್ನೋದು ಕೇವಲ ವೈಯಕ್ತಿಕ ಬೆಳವಣಿಗೆಗೆ ಅಲ್ಲ, ಸಮಾಜ ಸೇವೆಗೂ ಬೇಕು ಅಂತ ಬದುಕಿ ತೋರಿಸಿದ್ರು. ಅವರ ಮಾತಿನಿಂದ ಪ್ರೇರಣೆ ಪಡೆದು ಡಾಕ್ಟರ್ ಎ ಚಂದ್ರಶೇಖರ ಉಡುಪ್ ಅವರು ಡಿವೈನ್ ಪಾರ್ಕ್ ಕಟ್ಟಿದ್ದೇ ಇದಕ್ಕೆ ದೊಡ್ಡ ಸಾಕ್ಷಿ. ಹಾಗಾದ್ರೆ ಬದುಕಲು ಕಲಿಯಿರಿ ಅನ್ನೋದು ಅದು ಬರೀ ಒಂದು ಸೆಲ್ಫ್ ಹೆಲ್ಪ್ ಪುಸ್ತಕ ಅಲ್ಲ? ಖಂಡಿತ ಅಲ್ಲ. ಅದು ವೈಯಕ್ತಿಕ ಚಿಂತನೆಯಿಂದ ಶುರುವಾಗಿ ವೈಜ್ಞಾನಿಕ ಅರಿವಿನ ಮೂಲಕ ಹೋಗಿ ಕೊನೆಗೆ ಸಮಾಜ ಸೇವೆಯಲ್ಲಿ ಮುಗಿಯುವ ಒಂದು ಸಂಪೂರ್ಣ ಜೀವನ ದರ್ಶನ. ನಿಖರವಾಗಿ ಅವರ ಜೀವನವೇ ಆ ಪುಸ್ತಕದ ನಿಜವಾದ ವ್ಯಾಖ್ಯಾನ. ಕೊನೆಯದಾಗಿ ಒಂದು ವಿಷಯ ನೆನಪಾಗುತ್ತೆ. ಹೇಳಿ. ಅವರು ವಿಕ್ಟರ್ ಹ್ಯೂಗೊವಿನ ಒಂದು ಮಾತನ್ನ ಹೇಳ್ತಿದ್ರಂತೆ, ರಾತ್ರಿ ಮಲ್ಗೋ ಮುನ್ನ ದಿನದ ಎಲ್ಲ ಕೋಪ, ದ್ವೇಷವನ್ನ ಬದಿಗಿಟ್ಟು ಪ್ರೀತಿ ಮತ್ತು ಕ್ಷಮೆಯನ್ನ ದಿಂಬನಂತೆ ಬಳಸ್ಕೊಂಡು ಮಲಗಬೇಕು ಅಂತ. ಆಹಾ, ಎಷ್ಟು ಸರಳವಾದ ಆದ್ರೆ ಎಷ್ಟು ಶಕ್ತಿಯುತವಾದ ಮಾತು. ಹೌದು.
ನಮ್ಮ ದಿನನಿತ್ಯದ ಒತ್ತಡದಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಇದಕ್ಕಿಂತ ಒಳ್ಳೆ ದಾರಿ ಬೇಕಾ? ಈ ಒಂದು ಆಲೋಚನೆ ಅವರಿಡೀ ಜೀವನದ ಸಾರಾಂಶದಂತೆ ಇದೆ ಅಲ್ವೇ? ನಿಜ. ನಮ್ಮ ಆಲೋಚನೆಗಳು ಬದಲಾದರೆ ನಮ್ಮ ರಾತ್ರಿಗಳು ಬದಲಾಗುತ್ತವೆ, ನಮ್ಮ ಬದುಕು ಕೂಡ ಬದಲಾಗುತ್ತೆ. ಆತ್ಮಸಾಕ್ಷಾತ್ಕಾರವನ್ನು ಪಡೆಯಬಹುದು, ಪರಮಾತ್ಮನೊಂದಿಗೆ ಒಂದಾಗಬಹುದು. ಇದು ಹಳೆಯ ಕಾಲದವರಿಗಲ್ಲ, ಈ ಕಾಲದವರಿಗೂ ಸಾಧ್ಯ. ಸನ್ಯಾಸಿಗಳ ಸೊತ್ತಲ್ಲ ಅದು, ಗೃಹಸ್ಥರಿಗೂ ಸಾಧ್ಯ, ಶ್ರೀಸಾಮಾನ್ಯನಿಗೂ ಸಾಧ್ಯ.